ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. DK ಶಿವಕುಮಾರ್ ಅವ್ರ ಮುಂದೆ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚು ಆಗ್ತಾ ಇದ್ದಾವೆ. ಇದು ಕಾಣ್ರಿ ಯಾರು ಸರ್ ಅಂದ್ಬಿಡ್ತೀವಿ. ಎಲ್ಲ ಸಿದ್ದರಾಮಯ್ಯ ಇರಬೇಕಂತ ಜನ ಇದ್ದಾರೆ, ಹಿರಿಯರು ಅವರು ತಕರಾರು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಇರ್ಬೋದೇನೋ, ಯಾರಿಗೆ ಗೊತ್ತು. ಆದ್ರೆ ಈ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಮ್ಮ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರಲ್ಲ, ಇಲ್ಲೇ ಸಿದ್ದರಾಮಯ್ಯರ ಕೈ ಅದಂತ ಅನಿಸೋದೇನು ಭಾಳ ಸಲ ವಿಚಾರ ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವೊಮ್ಮೆ DK ಶಿವಕುಮಾರ್ ಅವರು ಸ್ವತಃ ತಪ್ಪು ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಬೆಂಗಳೂರು ನಗರ ಅಭಿವೃದ್ಧಿ ಮೇಲೆ ಭಾಳ ಪ್ರೀತಿ ಅವ್ರಿಗೆ. ಯಾಕಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಮಲಾಯಿ ಅಂತೀವಿ ನಾವು, ಬೆನ್ನಿ ಬರ್ತದಲ್ಲ, ರಾಜ್ಯದ 60% ಕಂದಾಯ ಅಲ್ಲಿಂದ ಬರ್ತಾಯಿದೆ, ದುಡ್ಡು ಅಲ್ಲಿಂದ ಬರ್ತದೆ. ಅದನ್ನು ತಮ್ಗೆ ಹಿಡ್ಕೋಬೇಕು ಅನ್ನುವಂಥ ಅವ್ರದ್ದು ಅಭಿಲಾಷೆ ಅಂತ ಕಾಣ್ತದೆ. ಕೊಟ್ಟರೇನೋ ತೊಗೊಳ್ರಿ ಬೆಂಗಳೂರು ಅಭಿವೃದ್ಧಿ ಮಾಡಿರಿ ಅಂತ ಕೃಷ್ಣ ಬೈರೇಗೌಡರಿಗೆ ಹೈಕಮಾಂಡ್ ಕೊಡ್ತಿ ಅಂತ ಅವ್ರ ಮೇಲೆ ಹೇಳಿದರು. ಆದರೆ ಮುಖ್ಯ ಯಾರು ಕೊಟ್ಟೇ ಇಲ್ಲಲ್ಲೇ. ಮೊದಲನೇದು BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಯಾಕೆ ರೀ ಅವ್ರಿಗೆ ಯಾಕೆ ಕೊಟ್ಟಿಲ್ಲ, ಮತ್ತು ಅಭಿವೃದ್ಧಿ ಯಾರ್ದು ಮಾಡೋದಲ್ಲ. ಎರಡನೇದು BMRDA ಅಂದ್ರೆ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ. ಇದ್ರ ಬಿಟ್ಟು ಉಳಿದೆಲ್ಲ ಮಾಡಪ್ಪ ನೀ, ಅಲ್ಲೇನದ ಇವೆರಡು ಬಿಟ್ರೆ. ಕೃಷ್ಣ ಬೈರೇಗೌಡರು ಅವರು ವ್ಯವಹಾರಕ್ಕೆ ಬಂದವ್ರು, ಅವರು ದುಡ್ಡು ಕೊಟ್ಟು ಆಯ್ಕೆ ಆದಂಥವ್ರು. ಕಡಿಮೆ ಭ್ರಷ್ಟರಿರ್ಬೋದು, ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ವಿ ನೆವರ್ ಸೇ ದ್ಯಾಟ್, ಯಾರಿಗೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಇವಾಗ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ DK ಶಿವಕುಮಾರ್ ಅವರು, ಪ್ರಾಮಾಣಿಕರ. ಇಂಥ ಸಂದರ್ಭದಲ್ಲೇ ಅದರಲ್ಲೂ ಮುಖ್ಯವಾಗಿ ಅವ್ರ ಕೈಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, CM ಸ್ಥಾನ ಕೊಟ್ಟಿದ್ದಾರೆ ಅಂದಾಗ ತಾವು ಆದಷ್ಟು ಮುಖ್ಯಮಂತ್ರಿ ಸ್ಥಾನದ ಇವತ್ತು ಮುಖ್ಯಮಂತ್ರಿ ದುಡ್ಡು ಬರ್ತಿರೋ ಎಲ್ಲ ಜಾಗ ನನಗೆ ಬೇಕು, ಉಳಿದು ನೀವು ತೊಗೊಳ್ರಿ ಅಂದರೆ ಯಾಕೆ ತೊಗೊಳ್ತಾರೋ. ಅದರಲ್ಲೂ ಗೃಹ ಖಾತೆ ಬಗ್ಗೆ ತಕರಾರು ಶುರುವಾಗ್ಯದ. ಗೃಹ ಖಾತೆ ನನಗೆ ಬೇಕಂತ ಹೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಏನೋ ಮುನಿಯಪ್ಪನವ್ರು, KH ಮುನಿಯಪ್ಪನವ್ರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಏನೋ ಮಾಡಿದ್ರು, ಕೊನೆಗೆ ಗೊತ್ತಾಯಿತು ಇಲ್ಲೇ ಅನಗತ್ಯ ಬೆಂಗಳೂರಿಗೆ ಬೆನ್ನು ಹತ್ತಿದ್ರೆ DK ಶಿವಕುಮಾರ್ ಕೈ ಆಡಿಸ್ಕೊಂಡು ಕೊಡ್ತಾರೆ. ಬೇಡಪ್ಪ, ಜಲ ಸಂಪನ್ಮೂಲದ ಮಾಡೋಣ ಸುಮ್ಮನೆ ಆಗಿಬಿಟ್ಟು ಎಲ್ಲರೂ ಹೇಳಿದ್ದಕ್ಕೆ ಈಗ ಮತ್ತೊಂದು ಸಮಸ್ಯೆ. ಇದಕ್ಕೆ ಕಾರಣೀಕರ್ತರು ಯಾರು? ಹೈಕಮಾಂಡ್ಗೆ ಏನು ಗೊತ್ತಿಲ್ಲ ಏನು ನಡೀತದೆ ಬೆಂಗಳೂರಲ್ಲೇ, ಎಲ್ಲಿ ಬೆನ್ನಿ ಬರೋ ಜಾಗ ಅದಾವ ಏನ ಅಂತ ವಿಶೇಷವಾಗಿ ಇಲ್ಲಿದ್ದವ್ರು ಗೊತ್ತಾಗುವಂಥದ್ದು, ಇಲ್ಲಿ ಆಡಳಿತ ಮಾಡೋರು